ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಿಮ್ಮ ಜೊತೆಗಿದ್ದೀವಿ ನಾವೆಲ್ಟಿ ಗ್ರೂಪ್. ದಾವಣಗೆರೆ ನಗರದಲ್ಲಿರುವ AVK ರೋಡ್ನಲ್ಲಿ ಅಪ್ನ ಮಿಠಾಯಿ ಶಾಪ್ಗೆ ಬಂದಿದ್ದೀವಿ. ಬನ್ನಿ ಓನರ್ ಜೊತೆ ರಿವ್ಯೂಸ್ ತಗೊಳ್ಳೋಣ. ಸ್ವೀಟ್ಸ್ ಎಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಅಂತ ನಾವು ಕೇಳ್ಪಟ್ಟಿ ಮತ್ತೆ ನಾವು ಟೇಸ್ಟ್ ಮಾಡಿ ನೋಡಿದ್ವಿ. ಎಲ್ಲ ಚೆನ್ನಾಗಿತ್ತು ಸರ್ ಇಲ್ಲಿ. ಹಾಗಾಗಿ ಈಗ ನಿಮ್ಮ ಸ್ವಲ್ಪ ಇಂಟ್ರಡಕ್ಷನ್, ನಿಮ್ಮ ಊರು ಯಾವುದು? ನಮ್ದು ಕೋಪಾಡಿ ಅಂತೇಳಿ ಕುಂದಾಪುರ. ನಾವು ಕ್ಯಾಂಡಿಡೇಟ್ಸ್ ಅವರು ಅಂದ್ರೆ ಬಾದಾಮಿ ಎಲ್ಲ ತಂದ್ಬಿಟ್ಟು ಕಾಫಿ ಟೀ ಬಾದಾಮಿ ಎಲ್ಲ ಮಾಡ್ಕೊಂಡು ನಾವು 12ನೇ ವರ್ಷಕ್ಕೆ ವರ್ಕ್ ಮಾಡಕ್ ಶುರು ಮಾಡಿದ್ದೀವಿ. ಓದಿದ್ 4ನೇ ಕ್ಲಾಸ್. 12ನೇ ಕ್ಲಾಸ್ನಿಂದ 12ನೇ ವಯಸ್ಸಿಂದಲೇ ನಾವು ಕೇಳ್ಬಿಡ್ತೀವಿ ದಾವಣಗೆರೆ ಫಸ್ಟ್ ಶುಗರ್ಲೆಸ್ ಸ್ವೀಟ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ನೀವು ಅಂತ. ಹೌದಾ ಸರ್? ಎಲ್ಲ ಸ್ವೀಟ್ ಎಲ್ಲರೂ ತಿಂತಾರೆ, ಆದ್ರೆ ಶುಗರ್ ನೋಡಿಗೆ ಸ್ವೀಟ್ಸ್ ಇಲ್ಲ ಅನ್ನೋ ಒಂದು ವಿಚಾರದಲ್ಲಿ ಆಲ್ ಓವರ್ ಮಂಜುನಾಥ್ ಅಂತೇಳಿ ಡಾಕ್ಟರ್ ಇದ್ದಾರೆ. ಅವರು ಸಜೆಷನ್ ಕೊಟ್ಟರು, ಅದಕ್ಕೆ ಸ್ವೀಟ್ ಮಾಡಿ ಅದಕ್ಕೊಂದು ಶುಗರ್ ಬರುತ್ತೆ, ಅಲ್ಲಿಂದ ನೋಡಿ ಅದೇ ಶುಗರ್ ಬಾಟ್ಲಿ ಇದೆಯಲ್ಲ ಆ ಶುಗರ್ ಅದನ್ನ ಹಾಕಿ ಸ್ವೀಟ್ ಮಾಡಿ ಯಾರು ಮನೆಯವರೆಲ್ಲ ತಿನ್ನುವ ಅವರು ಒಂದು ತಿಂತಾರೆ. ಈಗ ಏನಂದ್ರೆ ಶುಗರ್ಲೆಸ್ ಇರೋ ಪೇಷಂಟ್ಸ್ ಸ್ವೀಟ್ಸ್ ತಿನ್ನಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನೀವು ಈ ತರ ಅವ್ರಿಗೆ ಬೇಕು ಅಂತ ಅನಿಸ್ತಾ ಇರುತ್ತೆ. ಅವಾಗ ಬೇರೆ ತಿನ್ನುವಾಗ ನಾವು ತಿನ್ಬೇಕು ಅಂತ ಅವ್ರಿಗೆ ಅನಿಸ್ಕೊಂಡಿರ್ತಾರಲ್ಲ. ಒಂದು ಸ್ವೀಟಲ್ಲಿ 1, 2, 3, 4 ಸ್ವೀಟ್ ಮಾಡಿ ಅಂತ ಡಾಕ್ಟರ್ ಮಾಡಿದ್ದಾರೆ. ಒಂಥರ ಇನೋವೇಟಿವ್ ಆಗಿದೆ ಸರ್, ಚೆನ್ನಾಗಿದೆ ಅದು. ಯಾಕಂದ್ರೆ 20 ವರ್ಷ ಅಂದ್ರೆ ಸರ್ ಫಸ್ಟ್ ಇದೆಲ್ಲ ಇರಲಿಲ್ಲ. ಆದ್ರೆ ಹಿಂದ್ಗಡೆ ಬ್ಯಾಗ್ ನೋಡಿದ್ರೆ ಫಸ್ಟ್ ಅದೇ ಎಲ್ಲ ಇಲ್ಲ, ಫುಲ್ ಅಂಗಡಿನೇ ಫುಲ್ ಅದೇ ರೀತಿ ಇತ್ತು. ಎಲ್ಲ ಒಂದೇ ಅಂಗಡಿ ಇತ್ತು, ಇದು ಹಿಂದ್ಗಡೆವರೆಗೂ ಒಂದೇ ಅಂಗಡಿ. ಆದ್ರೆ ಈ ಕೊರೋನಾದಲ್ಲಿ ನಮ್ಮ ಫ್ಯಾಕ್ಟ್ರಿಗೆ ಅದು ಯಾರು ಕಣ್ಣಿನ ಡಾಕ್ಟರ್ ಇದ್ದಾರಲ್ಲ, ಅವರಿಗೆ ಅದನ್ನೆಲ್ಲ ಕ್ಲೋಸ್ ಮಾಡಿದ್ರು ನಮ್ಮ ಫ್ಯಾಕ್ಟ್ರಿ. ಅವಾಗ ಇಲ್ಲಿ ನಾವು ಮಾಡ್ಲಿಕ್ಕೆ ಒಂದು ಸ್ವಲ್ಪ ಫಿಕ್ಸ್ ಮಾಡ್ಕೊಡ್ತೀವಿ. ಇಲ್ಲೇ ಮಾಡ್ಲಿಕ್ಕೆ ಅವಾಗ ಕೊರೋನಾ ಟೈಮ್ನಲ್ಲಿ ಮಾಡ್ಕೊಂಡಿದ್ರಿಂದ ಇದೆಲ್ಲ ಅಂಗಡಿ ಮುಂದಕ್ಕೆ ಬಂತು. ಇದ್ರ ಬರೇ ಅಂಗಡಿ ಮಾತ್ರ ಇದ್ದಿದ್ದೀವಿ, ನಾವು ಒಳಗಡೆ ಜಾಗ ಮಾಡೋದು. ಈ ಕಡೆ ಇತ್ತು, ಒಳಗೋಗಿ ಗಿರಾಕಿ ಅಲ್ಲೆಲ್ಲ ಸುತ್ತಾಂಡು ಅಂತಂದು ಅದು ಸುಟ್ಕೊಟ್ಟು ಹೋಗೋದು. ಒಂಥರ ನಾವು ಮನೇಲಿ ಹೋಗ್ತೀವಲ್ಲ ಅಂದ್ರೆ ಇವಾಗ ಏನಂದ್ರೆ ಇಲ್ಲೇ ಪ್ರಿಪೇರ್ ಮಾಡಿ ಇಲ್ಲೇ ರೆಡಿ ಕೊಟ್ಟು ಎಲ್ಲ ಫ್ರೆಶ್ ಇಲ್ಲೇ ಹಿಂದ್ಗಡೆ ಇತ್ತು ಅದು ಮಾಡೋಂಥ ಫ್ಯಾಕ್ಟ್ರಿ. ಇಲ್ಲೇ ಒಳಗೆ ಮಾಡಿದ್ದು ಅದು ಹಾಗೆ ಕಂಟಿನ್ಯೂ ಆಗೋಯ್ತು. ಅದು ಅಲ್ಲೂ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಇವಾಗ ನಡೀತಾ ಇದೆ. ಅದು ಸರಿಯಾಗಿ ಕೊರೋನಾ ಬಂದದ್ದು ಬಿದ್ದು ಎಲ್ಲ ಕಮ್ಮಿ ಇದ್ದಾವೆ. ಸರ್ ನಿಮಗೆ ಕರೋನಾ ಟೈಮಲ್ಲಿ ಎಷ್ಟು ಎಫೆಕ್ಟ್ ಆಯ್ತು ಸರ್? ಅಂದ್ರೆ ಇವಾಗೆಲ್ಲ ಅಂದ್ರೆ ಏನು ತಿನ್ನಂಗಿರ್ಲಿಲ್ಲ, ಹೊರಗಡೆ ಬರ್ತಿರ್ಲಿಲ್ಲ. ಅವಾಗ ನಿಮ್ಗೆ ಆವಾಗ ನಮಗೆಲ್ಲ ಒಂದು ಫ್ರೂಟ್ಸ್ ಎಫೆಕ್ಟ್ಸ್ ಆಯ್ತು. ಏನಂತ ಹೇಳಿದ್ರೆ ಈ ಬೇಕ್ರಿಯವರಿಗೆಲ್ಲ ಓಪನ್ ಮಾಡ್ಲಿಕ್ಕೆ ಅವಕಾಶ ಇತ್ತು. ಬೇರೆಯವ್ರಿಗೆ ಹೋಟ್ಲವರಿಗೆ ಓಪನ್ ಮಾಡ್ಲಿಕ್ಕೆ ಅವಕಾಶ ಇರ್ತಿಲ್ಲ. ನಮಗೊಂದು ಓಪನ್ ಮಾಡ್ಲಿಕ್ಕೆ ಅವಕಾಶ ಇರ್ತಿದ್ರಿಂದ ಕೆಲಸಗಾರ ಇರ್ಲಿಲ್ಲ, ಕೆಲಸಗಾರೆಲ್ಲ ಊರಿಗೆ ಹೊರಟೋಗಿದ್ರು. ಆದ್ರೆ ಓಪನ್ ಮಾಡೋದು ಬಿಟ್ಟಿದ್ರು. ಹಂಗಾದ್ರಿಂದ ತೀರಾ ತೊಂದರೆ ಆಗ್ಲಿಲ್ಲ. ಕೊರೋನಾ ಜನರಲ್ ಆಗಿ ಓಪನ್ ಎಲ್ಲರೂ ಓಪನ್ ಮಾಡಿದ್ರ ಮೇಲೆ ನಮಗೆಲ್ಲ ಬಹಳ ತೊಂದರೆ ಆಯ್ತು. ಯಾಕಂತೇಳಿದ್ರೆ ಬಿಸ್ನೆಸ್ಗಳ ಎಲ್ಲ ಕಡೆ ಸರಿಯಾಗಿ ದಾವಣಗೆರೆ ಡೆವಲಪ್ಮೆಂಟ್, ರೋಡ್ಗಳು ಅದು ಇದು ಎಲ್ಲ ಡೆವಲಪ್ಮೆಂಟ್ ಎಲ್ಲ ಅಲ್ಲಲ್ಲೇ ಬಿಸ್ನೆಸ್ ಬೇಕು. ಸರ್ ನೀವು ಮುಂಚೆ ಬೆಂಗಳೂರಲ್ಲಿ ಏನೋ ಒಂದು ಬಿಸ್ನೆಸ್ ಮಾಡ್ತಿದ್ವಿ ಅಂತ ಕೇಳ್ತಿದ್ವಿ ಸರ್, ಅದು ನಿಜ? ನಾನು ಬಹಳ ಬಿಸ್ನೆಸ್ ಮಾಡಿದೆ. ಹೋಟ್ಲು ಮಾಡಿದೆ, ಈಗ ಟೀ ಸ್ಟಾಲ್ ಮಾಡಿದೆ. ಅವೆಲ್ಲ ಇವಾಗ ನಡೀತಾನೆ ಇದೆ ಸರ್? ಇಲ್ಲ, ನಾವು ದಾವಣಗೆರೆಯಲ್ಲಿ 2000 ಮಾಡಬೇಕು ಅಂತ ನಾವು ಒಂದು 10-11 ಜನ
ಒಟ್ಟು ಬನ್ನಿ ಆ 2000 ಅಲ್ಲಿಂದ ಅದು 5 ವರ್ಷ ನಾವೆಲ್ಲ ಒಟ್ಟಿಗೆ ಇದ್ದಿತ್ತು. ಆಮೇಲೆ ಎಲ್ಲ ಒಬ್ಬೊಬ್ಬರೇ ಮೊದಲನೇ ಹಳೆ ಮನೆ ಇದು ಮತ್ತೆ ಲಾಂಗ್ ಫುಡ್ ಎಲ್ಲ ಬದಲಾವಣೆಗಳು ಚೇಂಜ್ ಆಗ್ತಾ ಬಂತು. ನೀವು 2000 ಇಸ್ವಿಯಲ್ಲಿ ಅದನ್ನ ಸ್ಟಾರ್ಟ್ ಮಾಡಿ ಅದಾದ್ಮೇಲೆ ಇದನ್ನ ನೀವು ಹೌದು, 5 ವರ್ಷ ನಾವೆಲ್ಲ ಒಟ್ಟಿಗೆ ಇದ್ದಿದ್ದೇವೆ. 2005 ನಾನು ಅವರು ಎಲ್ಲ ನಮ್ಮ ಚಿಕ್ಕಪ್ಪನ ಎಲ್ಲ ಫ್ಯಾಮಿಲಿನೇ ಒಟ್ಟಿಗೆ ಇದ್ದಿತ್ತು. ಆಮೇಲೆ ಅದೇ ಸರ್ ಅವರು ನೀವು ರಿಲೇಷನ್ಸ್ ಅಂದ್ರೆ ಪಾರ್ಟ್ನರ್ಶಿಪ್ ರಿಲೇಷನ್ ಎರಡೂ ಇದೆ ಇದ್ದಿತ್ತು. ಅದೆಲ್ಲ ಒಟ್ಟಿಗೆ ಮಾಡಿದ್ದೇವೆ ಆ 2000. ಅದಕ್ಕೋಸ್ಕರ ನಾವು ಬೆಂಗಳೂರಿನಿಂದ ದಾವಣಗೆರೆ ಬಂದಿದ್ದೇವೆ. ನೀವು ಆಹಾರ ಏನಾಗ ವರ್ಕ್ ಮಾಡ್ತೀವಿ? ನಾವು ಮ್ಯಾನೇಜಿಂಗ್ ಡೈರೆಕ್ಟರ್, ಪಾರ್ಟ್ನರ್ ಆಗಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಇದು ಸ್ಟಾರ್ಟ್ ಮಾಡಿದ್ದು ನೀವು ಯಾವಾಗ? 2005. ಅವಾಗಿನ ತುಂಬಾ ಕಂಟಿನ್ಯೂಸ್ ರನ್ ಆಗ್ತಾನೆ ಇದೆ. ಅಂದ್ರೆ ರನ್ ಆಗ್ತಾನೆ ಇದೆ. ಅದೇ ಕೊರೋನಾದಲ್ಲೂ ನಮಗೆ ನಾವು ಕ್ಲೋಸ್ ಆಗಲಿಲ್ಲ, ಬೇರೆಯವರೆಲ್ಲ ಕ್ಲೋಸ್ ಆದ್ರೂ ಬೇಕ್ರಿಯಲ್ಲಿ ಅವಕಾಶ ಇದ್ದಿತ್ತು. ಅದ್ರ ಬಿಸ್ನೆಸ್ ಎಲ್ಲ ಒಂದ್ ಸ್ವಲ್ಪ ಡೌನ್ ಆಯ್ತು. ಅದು ಸ್ವಲ್ಪ ಲಾಸ್ ಎಲ್ಲ ನಮಗೆಲ್ಲ ಬಂತು. ಲಾಸ್ ಅಂದ್ರೆ ಆಮೇಲೆ ಬಂತು, ಕೊರೋನಾ ಟೈಮಲ್ಲಿ ಬರ್ಲಿಲ್ಲ, ಆಮೇಲೆ ಬಂತು. ಕೊರೋನಾ ಇದ್ದಾಗ ಮತ್ತೆಲ್ಲರೂ ಬೇಕರಿ ಓಪನ್ ಎಲ್ಲ ಕಡೆ ಓಪನ್ ಮಾಡಿದಾಗ ಒಂದ್ ಸ್ವಲ್ಪ ಬಿಸ್ನೆಸ್ ಡೌನ್ ಆಯ್ತು, ಎಲ್ಲ ಕಡೆ ಡೌನ್ ಆಯ್ತು. ಅದು ಮತ್ತೆ ಈ ದಾವಣಗೆರೆ ಡೆವಲಪ್ಮೆಂಟ್ ಒಳಗೆ ಈ ರೋಡ್ ಆಗಿದ್ರೆ ವರ್ಷಗಟ್ಟಲೆ ರೋಡ್ ಮಾಡಿದ್ರು, ಇಲ್ಲೆಲ್ಲ ಜನ ಓಡಾಡೋದಿತ್ತು. ಎಲ್ಲ ವ್ಯಾಪಾರದಲ್ಲಿ ಬಹಳ ಪ್ರಾಬ್ಲಮ್. ಯಾಕಂದ್ರೆ ವರ್ಷಗಟ್ಟಲೆ ಒಂದು ರೋಡ್ ನಲ್ಲಿ ಓಡಾಡ್ಲಿಲ್ಲ ಅಂತ ಹೇಳಿದ್ರೆ ಆ ಗಿರಾಕಿಗಳೆಲ್ಲ ಹೊರಡ್ತಾರೆ. ಯಾಕಂದ್ರೆ ಹಪ್ಪಳ ಮಿಠಾಯಿ ಅಂದ್ರೆ ಅಷ್ಟು ಮತ್ತು ಫೇಮಸ್. ಅಲ್ಲ, ಅಷ್ಟು ಅವಾಗ ಇನ್ನೂ ಫೇಮಸ್ ಎಲ್ಲದಕ್ಕೂ. ಇವತ್ತು ಸುಮ್ಮನೆ ಒಂದು ಪಾನಿಪುರಿ ಅಂಗಡಿ ಇಟ್ಟು ಅಲ್ಲಿ ವ್ಯಾಪಾರ ಆಗೋಗ್ಬಿಡುತ್ತೆ, ಅಷ್ಟು ಫೇಮಸ್. ಮೋತಿಚೂರ್ ಲಾಡು, ಒಂದು ಆರ್ಲೆಟ್ ಮೈಸೂರು ಪಾಕು, ಅಷ್ಟು ಸ್ಪೆಷಲ್ ಕಾಲೇಜು ಅದು ಇದು ಎಲ್ಲ ಇದ್ದಿತ್ತು. ಅದೇನಾಯ್ತು ಒಂದ್ಸರಿ ಸೆಟ್ಟಿಂಗ್ ಆಗಬೇಕು. ಅಂದ್ರೆ ಎಷ್ಟೇ ಆದ್ರೂ ಒಂದು ಸ್ವಲ್ಪ ಕಂಟಿನ್ಯೂ ಆಗುವಾಗ ಮಕ್ಕಳು 3 ಶೋಕೇಸ್ ಮಾಡ್ತಾ ಇತ್ತು. ಇವಾಗ ಒಂದು ಶೋಕೇಸ್ ನಲ್ಲಿ ಇದೆಯಲ್ಲ, ಇದು 3 ಶೋಕೇಸ್ ನಲ್ಲಿ ಬರೇ ಸ್ವೀಟ್ಸ್ ಇತ್ತು. ಎಲ್ಲ ಇದ್ರೊಳಗೆ ಎಲ್ಲ ಅಷ್ಟು ಸ್ವೀಟ್ಸ್, 7 ಸ್ವೀಟ್ಸ್. ಆಮೇಲೆ ಅಲ್ಲೇ ಹಾಗೆ ಸೆಟಪ್ ಆಗಿರೋದು. ನೀವು ಯಾವ್ದು ಫಾಸ್ಟ್ ಮೂವಿಂಗ್ ಇದೆಯೋ ಅದು ನಾಷ್ಟ ಮಾಡ್ತಾ ಅಂದ್ರೆ ಜನ ಸ್ವೀಟ್ಸ್ ಅವಾಗಿನಷ್ಟು ಇವಾಗ ತಿನ್ನಲ್ಲ ಅಂತ. ತಿನ್ನಲ್ಲ ಅಂದ್ರೆ ಅದೇ ಬಹಳ ದಾವಣಗೆರೆ ಡಿವೈಡ್ ಆಯ್ತು, ಡಿವೈಡ್ ಆಯ್ತು. ತಿನ್ನೋದಕ್ಕೆ ತಿಂತಾರೆ, ಏನೇ ಡಿವೈಡ್ ಆದಾಗ ನಮ್ಮ ಗಿರಾಕಿಗಳು ರೋಡ್ನಲ್ಲಿ ಓಡಾಡೋದು ತಿಂತಾರೆ. ಅಂದ್ರೆ ನೀವು ಬಹಳ ತಪ್ಪುವ ಸ್ವೀಟ್ ಅದ್ರ ಮೇಲೆ ಬಹಳ ಜನ ಅದೇ ತಿಂತಾರೆ ಅಂತ. ಮೋತಿಚೂರ್ ಲಾಡು, ಆರ್ಲೆಟ್ ಮೈಸೂರು ಪಾಕು ಇದೆಲ್ಲ ನಾವೇ ಇಂಟ್ರೊಡ್ಯೂಸ್ ಆಗುತ್ತೆ. ಸ್ಟಾರ್ಟಿಂಗ್ 25 ವರ್ಷದ ಥರ ಮಾಡಿತ್ತು. ಮತ್ತೆಲ್ಲ ಆರ್ಲರಿ ಲಾಡು ಎಲ್ಲ ಹಳೆ ದೊಡ್ಡ ಲಾಡು ಬರ್ತಿರ್ತಲ್ಲ ಅದೆರಡು ಸ್ವಲ್ಪ ಮದ್ದಿಗೆಲ್ಲ ಸ್ವಲ್ಪ ಮಾಡ್ತೀವಿ. ಲೈಸೆನ್ಸ್ ನೀವು ಯಾವ ತರ ತಗೊಂಡಿದ್ರಿ? ಅಂದ್ರೆ ಟ್ಯಾಕ್ಸಿಂಗ್ ಹೇಳಿದ್ರಲ್ಲ, ಟ್ಯಾಕ್ಸಿಂಗ್ ಅಲ್ಲ, ಟ್ಯಾಕ್ಸಿಂಗ್ ಅಂದ್ರೆ ಇವಾಗ ಸಣ್ಣ ವ್ಯಾಪಾರಗಳಿಗೂ ಸಾಧಾರಣಕ್ಕೆ ಒಂದು 3-4 ಸಾವಿರ ವ್ಯಾಪಾರ ಮಾಡೋರಿಗೂ ತಿಂಗಳ 5-6 ಸಾವಿರ ರೂಪಾಯಿ ನಾವು ಟ್ಯಾಕ್ಸ್ ಕಟ್ಟಬೇಕಾಗ್ತಾ ಇತ್ತು. ಕೇಂದ್ರ ಸರ್ಕಾರ ಏನ್ ಮಾಡ್ತೀವಿ, ಬಂದಾಗ 20 ಲಕ್ಷದವರಿಗೆ ವ್ಯಾಪಾರ ಮಾಡೋರಿಗೆ 0 ಟ್ಯಾಕ್ಸ್ ಇಲ್ಲ ಅಂತ. ಅವಾಗ ನಮಗೆ ಈ ಕೊರೋನಾ ಬಂದು ವ್ಯಾಪಾರ ಡೌನ್ ಆಗಿರೋದಕ್ಕೆ ಈ ಸ್ಕೀಮ್ ಬಂದಿರೋದಕ್ಕೆ ನಮಗೆ ಸಣ್ಣ ವ್ಯಾಪಾರಿಗಳಿಗೆಲ್ಲ ಬಹಳ ಅನುಕೂಲ ಆಗಿದೆ. ಇವತ್ತು ಸಣ್ಣ ವ್ಯಾಪಾರ ಮತ್ತು ದೊಡ್ಡ ವ್ಯಾಪಾರಿಗಳೇ, ಆಮೇಲೆ ಸಣ್ಣ ವ್ಯಾಪಾರಿಗಳು ಕೊರೋನಾದ ಮೇಲೆ ಆಗಿದೆ. ಅದನ್ನ ಈಗೆಲ್ಲ ಒಂದು ಸರ್ಕಾರದ ಒಂದು ನೇಮದಿಂದ ನಮ್ಗೆ ಒಂದು ಸ್ವಲ್ಪ ಅನುಕೂಲವೇ ಆಯ್ತು. ಅದೊಂದು ತಿಂಗಳ ಒಂದು 6,000 ರೂಪಾಯಿ ಇರ್ತಾವೆ. 6,000 ರೂಪಾಯಿ ಮತ್ತೆ ಸರಿ ಆಡಿಟ್ ಫೀಸ್, ಅದನ್ನ ಅಕೌಂಟ್ ಸರಿ ಆಡಿಟ್ ಕೊಡು ಎಲ್ಲ ಒಂದು 10-12 ಸಾವಿರ ರೂಪಾಯಿ ಪ್ರತಿ ತಿಂಗಳು ಉಳಿತಿದೆ ಸರ್ಕಾರ ನಮ್ಮಂತ ಸಣ್ಣ ಅಂಗಡಿಗಳು
ನಮ್ದು ಅಪ್ನ ಮಿಠಾಯಿ ಅಂತ. ಅಪ್ನ ಮಿಠಾಯಿಗೆ ಸ್ವೀಟ್ ಅಂಗಡಿಗೆ ಏನು ಜನ ಆಕರ್ಷಣೆ ಅಂತ ಹೇಳಿದ್ರೆ ದೀಪಾವಳಿ, ದಸರಾ ಮತ್ತೆ ಸಿಹಿ ತಿಂಡಿಗಳ ಪ್ರಿಯ ಶ್ರೀಕೃಷ್ಣ. ಅದು ಅಂತದನ್ನ ಚಿತ್ರಗಳನ್ನೆಲ್ಲ ಉಪ್ಪು ಚಿತ್ರಗಳನ್ನಾಗಿ ನಾವೆಲ್ಲ ಮಾಡಿಸಿ ಅಂಗಡಿಗಳನ್ನ ಡೆಕೋರೇಷನ್ ಮಾಡಿದ್ದೆ. ಅದು ಬಹಳ ಚೆನ್ನಾಗಿ ಬಂದಿದೆ. ಎಲ್ಲ ದೀಪಾವಳಿ ಹೂವಿನ ಕುಂಡ, ಶ್ರೀಕೃಷ್ಣದ ಸ್ನೇಹಿತರ ಜೊತೆಗೆ ಸ್ವೀಟ್ ತಿಂತಾ ಇರೋದು, ಉಂಡೆ, ಶ್ರೀಕೃಷ್ಣನಿಗೆ ವಿಶೇಷ, ಮತ್ತೆ ಮೈಸೂರು ದಸರಾ ಫೇಮಸ್. ಹಾಂ ಸರ್, ಮೈಸೂರು ದಸರಾದು ನೀವು ಇದರಲ್ಲಿ ಕವರ್ ಮಾಡಿದ್ದೀರಾ ನೀವು? ಮೈಸೂರು ದಸರಾ, ಅಂಬಾರಿ, ಇದು ಮಿಡಲಲ್ಲಿ ಗಣೇಶ ಮಾಡಿಸಿದ್ದೀರಲ್ಲ ಸರ್ ಇದು? ಗಣೇಶನು ಮೋದಕ ಪ್ರಿಯ. ಹಾಂ ಸರ್. ಅವನಿಗೂ ಸ್ವೀಟಿಗೂ ಸಂಬಂಧ ಇರುವಂತಹದ್ದೇ ಉಪು ಚಿತ್ರಗಳು. ಯಾವಾಗಲೂ ಅದಕ್ಕೆ ರಿಲೇಟಿವ್ ಆಗಿರ್ಬೇಕು. ನಮ್ಮ ವ್ಯಾಪಾರಕ್ಕೂ ಅವರಿಗೂ ದೇವರಿಗೂ ಸಂಬಂಧ ಇದ್ದಂಗೆ. ಹಾಂ ಅದೇ ಸರ್, ಹೌದೌದು. ಅಲ್ಲಿ ಅಂಬಾರಿ ಅಲ್ವಾ ಸರ್? ಮೈಸೂರು ಮಹಾರಾಜರೇ ಹಿಂದೆ ಕೂತಿರುವಂತ ಅಂಬಾರಿ. ಹೌದು ಸರ್, ಇದು ಅಂಬಾರಿ ಚೆನ್ನಾಗಿದೆ ಸರ್. ಇದು ಒಂಥರ ದೀಪಾವಳಿ ದೇವಿ ಜೀವನದಲ್ಲಿ ಶಿಸ್ತು ಹೇಗೆ ಅಂತ ಹೇಳಿದ್ರೆ, ನಮ್ಮ ಟೈಮಿಂಗ್ಸ್ ನಾವು ದಿನ ಬೆಳಿಗ್ಗೆ ಎದ್ರೆ ಯಾವ ಸಂಜೆವರೆಗೂ ಯಾವ ರೀತಿ ಟೈಮಿಂಗ್ಸ್ ಕೆಲಸ ಮಾಡಬೇಕು, ಯಾವ ರೀತಿಯಲ್ಲಿ ಇರಬೇಕು, ನಾವು ಯಾರಿಗಾರು ಮಾದರಿಯಾಗಿ ಇರಬೇಕು ಅಂತ ಹೇಳಿದ್ರೆ ನಮ್ಮ ಜೀವನ ವ್ಯವಹಾರದಲ್ಲಿ ಮಾತ್ರ 100% ಶಿಸ್ತಲ್ಲೇ ಇರಬೇಕು. ಇಲ್ಲದೇ ಇದ್ರೆ ನಮ್ಮ ವ್ಯವಹಾರಕ್ಕೆ ಅಷ್ಟು ಸೂಕ್ತವಾಗಿ ಜನ ಸ್ಪಂದಿಸಲ್ಲ. ನಾವೆಲ್ಲ ಯಾವ ರೀತಿ ಅಂತ ಹೇಳಿದ್ರೆ ಗ್ರಾಹಕರ ದೇವರು ಅಂತಾನು ನಾವೆಲ್ಲ ಒಂದು ದೊಡ್ಡ ದೊಡ್ಡ ಬ್ಯಾನರ್ಗಳು ಹಾಕಿ ನಾವು ಹಾಕೋದನ್ನ ಮಾಡ್ಬೇಕು. ಅಲ್ಲ ಅಷ್ಟೇ, ನಾವು ಏನಾದ್ರು ಹೇಳಿದ್ರೆ ಆ 2000 ನಾವು ಇಷ್ಟು ಈ ಅಮೌಂಟಿಗೆ ಐಟಮ್ ₹5 ದೋಸೆ, ₹5 ಜ್ಯೂಸು, ನಾವು ಹೇಳಿದ್ದಕ್ಕೆ ಸರಿಯಾಗಿ ಅದು ನಡ್ಕೊಂಡಿದೆ. ಆ ರೀತಿ ಅಲ್ಲಿ ನೀವು ಅವಾಗ ನೀವೆಲ್ಲ ಹಿಂಗೆ ಬಹಳ ಚಿಕ್ಕವರು. ನೀವು ಹೊಟ್ಟೆ ಇಲ್ಲ ಸರ್, ನಾವು ಅದು ಸ್ಟಾರ್ಟ್ ಮಾಡಿದಾಗ ₹5 ದೋಸೆ ಸಂತೆ ತರ ಇದ್ದಿತ್ತು. ಸಂತೆ ಅದ್ರೊಳಗೆ ಪಿಕ್ ಪ್ಯಾಕೆಟ್ ಆಗೋದು, ಜಾತ್ರೆ ಪಿಕ್ ಪ್ಯಾಕೆಟ್ ಆಗಿದೆ. ನಾವೆಲ್ಲ ಏನಂತ ಹೇಳಿದ್ರೆ, ಮೂಲತಃ ನೀವು ಯಾವ ರೀತಿ ಇವತ್ತಿಗೆಲ್ಲ ಸಾಲ ಇಲ್ಲ ತುಟ್ಟು ಸಿಗುತ್ತೆ. ನಮ್ಮ ಇದ್ರೊಳಗೆ ತುಟ್ಟು ಸಿಗುವಂತ ವ್ಯವಸ್ಥೆ ಇರಲಿಲ್ಲ. ಹಾಗಾದ್ರಿಂದ ಇವತ್ತಿಗೂ ಅಷ್ಟು ಒಂದು ದುಡ್ಡಿನ ವ್ಯವಸ್ಥೆ ಹೋಲಿಕ್ಕಾಗಿಲ್ಲ. ಸಿಕ್ಕಾಪಟ್ಟೆ, ಯಾಕಂದ್ರೆ ಇದ್ರೊಳಗೆ ಜಾಸ್ತಿ ಲಾಭದ ಆಲೋಚನೆ ಇಟ್ಕೊಂಡ್ರೆ ದುಡಿಲಿಕ್ಕೆ ಆಗೋದಿಲ್ಲ. ಏನಿದ್ರು ಲಿಮಿಟೆಡ್ ಲಾಭ ಆ ಒಂದು ಆಲೋಚನೆಗಳಿಗೆ ಇರಬೇಕು. ನಮಗೆ ಎಲ್ಲೋ ಒಂದೊಂದು ಚಾನ್ಸ್ ಆಗ್ಲಿಕ್ಕೆ ಅವಕಾಶ ಇರುತ್ತೆ. ಇವತ್ತು ₹100 ವ್ಯಾಪಾರ ಆಗುತ್ತೆ ಅಂತ ನಾವು ಮಾಡಿದ್ರೆ ₹10,000 ವ್ಯಾಪಾರ ಆಗುತ್ತೆ. ನಾವು ಇವತ್ತು ಓಪನ್ ಮಾಡಿದ್ರೆ ₹3,000 ಆದಾಗ ಅದೇ ನಾವು 10,000 ಮಾಡ್ತೀವಿ ಅಂತ 10,000ನೇ ವ್ಯಾಪಾರ ಆದ್ರೆ ಜನರಲ್ ಆಗಿ ಹೇಳ್ತಾ ಇದ್ರೆ ಇನ್ಫಾರ್ಮೇಶನ್ ಬಗ್ಗೆ ತುಂಬಾ ಅನುಭವ ತುಂಬಾ ಸ್ವಲ್ಪ ಎಲ್ಲ ರೀತಿಯಲ್ಲೂ ಬಂದು ಒಂದು ಸ್ವಲ್ಪ ಈ ರೀತಿ ಫಿಟ್ನೆಸ್ಗಳು ಏನು ಅನ್ನೋಂತ ತಿಳ್ಕೊಂಡ್ರೆ ಮುಂದೆ ಅನುಕೂಲ ಆಗುತ್ತೆ. ನಮ್ಮ ಮಕ್ಕಳು ಬೇರೆ ಕಡೆ ಹೋಗಿದ್ರೆ ಈಗ ಪ್ರಾಜೆಕ್ಟ್ ಮಾಡಿರುತ್ತೆ. ನಮ್ಮ ಮುಂದೆ ಬಿಸ್ನೆಸ್ ಮಾಡ್ತಾರೆ, ಅವ್ರಿಗೆ ನೀವು ಏನ್ ಮಾಡ್ತಾರೆ ಹೇಳಕ್ ಇಷ್ಟಪಡ್ತೀವಿ? ಶಿಸ್ತು ಬಹಳ ಇಂಪಾರ್ಟೆಂಟ್. ಇವಾಗ ಒಂದು ಗಂಟೆ ಹೋದೈತೆ, 2:30 ಬರ್ತೀನಿ ಅಂದ್ರೆ 2:30 ಶಿಸ್ತು. ಮತ್ತು ನಾವು ಸಾಲ ಮಾಡೋದ್ರೊಳಗೂ ಶಿಸ್ತು.
ನಾವು ಎಲ್ಲಾದ್ರೂ ನಾವು ಬರೀ 10 ಗಂಟೆ ಡ್ಯೂಟಿ ಮಾಡ್ತೀವಿ ಅನ್ನೋ ಒಂದು ಇದೇ ಅಲ್ಲ, ಸಾಲ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ನಮ್ಮ ಶಿಸ್ತಿದ್ರು ಮಾತ್ರ ವ್ಯಾಪಾರಸ್ಥರಿಗೆ ಬಹಳ ಶಿಸ್ತಿದ್ರು. ಯಾಕೆಂದ್ರೆ ಅದು ಯಾರು ದುಡಿದು ನಮ್ಗೆ ಕೊಡುವಂತ ಆಗಲ್ಲ, ನಾವೇ ದುಡಿಯೋದು. ಬಹಳ ಶಿಸ್ತು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಏನಂತ ತೊಂದರೆ ಆಗಲ್ಲ. ಆದ್ರೆ ನಮ್ಮ ಶ್ರಮನೂ ಬಹಳ ಇದಾಗುತ್ತೆ. ಬುದ್ಧಿ ಎಲ್ಲ ಒಳ್ಳೇದಾಗಿದೆ. ಯಾವುದೇ ರೀತಿಯಲ್ಲಿ ಸಾಫ್ಟ್ವೇರ್ ಯಾವುದೇ ನೀವೇ ನೋಡಿದಾರ ಓನರ್ಸ್ ಏನೆಲ್ಲ ರಿವ್ಯೂಸ್ ಕೊಡ್ತಾರೆ ಅಂತ. ಶುಗರ್ ಇದ್ದರಿಗೆ ಮಾತ್ರ ಸ್ವೀಟ್ ತಿನ್ನಬೇಕು ಅನ್ನೋ ಪ್ರಮಾಣ ಹೊರತು ಶುಗರ್ ಇದ್ದವರು ಕೂಡ ಸ್ವೀಟ್ ತಿನ್ಬೋದು. ಎಲ್ಲಿ ಬನ್ನಿ, ಸ್ವೀಟ್ ತಿನ್ನಿ, ಖುಷಿ ಪಡಿ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಮಾತ್ರ ಬನ್ನಿ. ಥ್ಯಾಂಕ್ ಯು.